ಲಿಫ್ಟ್ನಲ್ಲಿ ಸಿಲುಕಿ ಸಚಿವ ರಾಮಲಿಂಗಾರೆಡ್ಡಿ ಪರದಾಡುವಂತಾಗಿತ್ತು. ನಗರದ ಗಡಿಯಲ್ಲಿ ಇರುವ ಹೊಸೂರಿನ ಖಾಸಗಿ ಆಸ್ಪತ್ರೆಯ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದ ಸಚಿವರು ನೆಲಮಹಡಿಯಿಂದ ಹೋಗುವಾಗ ಏಕಾಏಕಿ ಲಿಫ್ಟ್ ಕೆಟ್ಟು ನಿಂತಿತ್ತು. ಸುಮಾರು 10 ನಿಮಿಷಗಳ ಕಾಲ ಅಲ್ಲೇ ಲಾಕ್ ಆಗಿದ್ರು. ಬಳಿಕ ಲಿಫ್ಟ್ ಡೋರ್ ಓಪನ್ ಮಾಡಿ ಸಚಿವರನ್ನ ಹೊರಕರೆತರಲಾಯಿತು. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮಗೊಳಿಸಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಭಿಮಾನ್ ಸ್ಟುಡಿಯೋವನ್ನ ಸರ್ಕಾರವೇ ಸ್ವಾಧೀನ ಪಡೆಯುವಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಭೂಮಾಲೀಕರಿಗೂ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಬರಗೇನಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿತ್ತು. ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ. ಕೆಐಎಡಿಬಿ ಸರ್ಕಾರ ಮಂಜೂರು ಮಾಡಿರುವ 125 ಎಕರೆ ಜಾಗದಲ್ಲಿ ಬೃಹದಾಕಾರದ ಬಂಡೆಗಳಿವೆ. ಇಲ್ಲಿ ಅಕ್ರಮವಾಗಿ ಮೈನಿಂಗ್ ಮಾಡಲಾಗ್ತಾ ಇದ್ದು ಕ್ರಷರ್ನಿಂದ ಧೂಳು ಬಂದಿದೆ. ರಾಸುಗಳ ಮೇವಿನ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇರುವ ಫ್ಲವರ್ ಶೋಗೆ ಇವತ್ತು ಜನರ ದಂಡೆ ಆಗಮಿಸಿತ್ತು. ಭಾನುವಾರ ಆಗಿದ್ರಿಂದ ಸಾವಿರಾರು ಜನರು ಇವತ್ತು ಫ್ಲವರ್ ಶೋಗೆ ಬಂದಿದ್ರು. ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಜೀವನಾಧಾರಿತ ಫ್ಲವರ್ ಶೋಗೆ ಜನ ಫಿದಾ ಆದ್ರು. ಆದ್ರೆ ಸಂಜೆ ಮಳೆ ಬಂದಿದ್ರಿಂದ ಅನೇಕರು ಪರದಾಡಿದ್ರು.